ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಇಲ್ಲಿಂದ ಅಡ್ವೆಂಚರ್ ಸ್ಟಾರ್ಟು. ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ನೀವು ಅಲ್ಲಿಂದ ಬಂದಿದ್ದು 484 ಅಲ್ಲ ಅಲ್ವಾ? ಅಲ್ಲಿಂದ ಬಂದಿದ್ದು ನಾರ್ಮಲ್. ಅದೇ ನಾರ್ಮಲ್ ಆಗಿ ಈಜಾಗ ಬಂತಲ್ಲ. ಈಜಿ ಸೈಕಲ್ ಆಕ್ಚುಲಿ ಇದು ಬೇಕು. ಇನ್ನು ಏನೋ ಬೇಕು. ನಾಯಿಗಳು ನಾಯಿ ಮರಿಗಳು ಹೊಟ್ಟಿದ್ದೀವಿ. ಮಗ ಇದು ವಿಡಿಯೋ ಮಾಡ್ಬೇಕಂದ್ರೆ ಗಿಂಬಲ್ ತರ್ಬೇಕಂತ. ಗಿಂಬಲ್ ತಂದಿದ್ದ ದಸರಾಗೆ ನೀವು ಬ್ಯಾಂಡ್ ಪೂಜೆ ಮಾಡ್ತೀರಲ್ಲ? ಹೌದು ಸರ್. ಹಂಗೆ ರೋಡಿಗೆ ಪೂಜೆ ನಲ್ಗಳಿಗೆ ರೋಡಿಗೆ ಇದ್ಮೇಲೆ ಜಾಸ್ತಿ ಹಾಳಾಗ್ಬಾರ್ದು, ಹಿಂಗೆ ಚೆನ್ನಾಗಿರ್ಲಿ ಅಂತ. ಆದ್ರೆ ಮಳೆಗಾಲ ಮಜಾ ಜಾಸ್ತಿ ಇರ್ತಲ್ಲ. ಮಳೆಗಾಲ ಮಳೆಗಾಲದಲ್ಲಿ ರೋಡಲ್ಲಿ ಕಂಫರ್ಟಬಲ್ ಅದೇ ಮೆಣಸಿಕಾಯಿ ಇದ್ದಿದ್ರೆ ಮೆಣಸಿಕಾಯಿ ಬಂದಿದ್ರೆ ಆಗೋರಿದ್ದಾವ. ಟ್ರಿಪ್ ಇವಾಗ ಸ್ಟಾರ್ಟ್ ಅಲ್ವಾ ಸರ್? ನಾಳೆ ಗಂಟ ನಾವು ಆರಾಮಾಗಿರ್ಬೇಕು. ಸೂಪರ್ ಗಾಡಿ, ಸೂಪರ್. ರೂಮಲ್ಲಿ ಹೊರಗಿದ್ದೀನಿ. ಫೋನ್ ಆನ್ ಆಗಿದ್ದ, ಇವತ್ತರೇ ಹೋಗ್ತಿದ್ರೆ ಆನ್ ಆಗಿತ್ತಲ್ಲಪ್ಪ. ಯಾರ್ದು? ನಿಂದು ಹೊಸಿ ಇಲ್ಲ ಕಣ್, ಬಾರಪ್ಪ ಕಾರ್ ಓಡಿಸ್ ಬರ್ಬೇಕಾರೆ. ಹತ್ರ ಬಂದ್ವಿ ಅಲ್ವ ಪಾಯಿಂಟ್ಗೆ? ಅದೇ ಪಾಯಿಂಟ್. ಅಲ್ಲಿಂದ 100 ಮೀಟ್ರ್, 1 ಕಿಲೋಮೀಟ್ರ್ ನಡ್ಕೊಳ್ಬೇಕಾ? ಇಲ್ಲ ಇಲ್ಲ, ಅಲ್ಲಿ ಪಾರ್ಕಿಂಗ್ ಇದೆ ಕೆಳಗಡೆ. ಆ ಗೇಟಿಂದ ಇಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಸರ್? ಗೇಟಿಂದ ಇಲ್ಲಿ ಒಂದು ಟಿಕೆಟ್ ತಗೊಂಡು 6 ಏನಾದರೂ ಸನ್ಸೆಟ್ ಆಗೇ ಹೋಯ್ತು ಅನ್ಸುತ್ತೆ. ಕಲ್ಲುಗಳು ಜೋಡಿಸಿರೋದು ಮಾರಾಯ. ಕೇರಳ ರಿಜಿಸ್ಟರ್ ಗಾಡಿ ಓಡುತ್ತಲ್ವಾ? ಏನು ಸರ್? ಕೇರಳ ಗಾಡಿಯೆಲ್ಲ ಓಡುತ್ತಲ್ಲ? ಹೊಡುತ್ತೆ. ಅದೇ ಅವರು ಪರ್ಮಿಟ್ ಅಂದರೆ ಟ್ಯಾಕ್ಸ್ ಕನ್ನಡದ ಗಾಡಿನ ಬಿಡಲ್ಲ ಪೊಲೀಸರು. ಹಾಂ ಹಾಂ. ಮಚ್ಚ ಕೊಡಿದ ಫೋನ್ ಇಲ್ಲಿ ಹಿಂದೆ ಬೇಕೇನಾ? ಫೋನಲ್ಲಿ ಬರುತ್ತೆ. ಸಾಕು ಗಾಡಿಗಳು ಹೆಂಗ್ ಬರ್ತಾವೆ ಹಿಂದೆಗಡೆ ಗಾಡಿಗಳು ಹೆಂಗ್ ಬರ್ತಾವೆ ಬೇಕಾ? ಅಣ್ಣ ನಾಳೆ ನಿಮ್ಮ ನ್ಯೂಸ್ ಪೇಪರ್ ಅವ್ರು ಹುಡುಗಿರು ಚೆನ್ನಾಗಿ ಹೊಡಿತಾರೆ. ಬೇಡ ಒಂದು ಮಾಡಿದ್ರೆ ಬಿಡು.
ಯಾಕೋ ಗಿರಿ ಅಲ್ಲಿ ಆಡ್ತಾ ಇದೀಯಾ? ಅಲ್ಲಿ ಹತ್ತಬೇಕಣ ಕಾರು ಈ ಗಾಡಿ ಕಿರಿಯಾಗಿದೆ. ಮೆಣಸಿಕಾಯಿ ಹೋಯ್ತವ್ರೆ. ನನ್ನ ಗಾಡಿ ಅಂತ ಹೇಳ್ತಾ ಇದ್ದಾನೆ ಇವನು. ಅವ್ರಿಗೆ ಸಿಗೋದು ಮೆಣಸಿಕಾಯಿ. ಗಾಡಿ ಸತ್ತು ಕಷ್ಟ ಆಯ್ತು ಅಲ್ಲಿ. ಸಮಾಧಾನ ಆಗಿಲ್ಲ. ಈಗ ಸಮಾಧಾನ ಆಗಿದೆ. ಈಗ ಸಮಾಧಾನ ಆಗುತ್ತೆ. ಇವಾಗ ಹೋಗಿ ಹಾಲು ಕುಡಿತಾನೆ ಅಲ್ಲಿ. ನಾನು ಸನ್ರೈಸ್ ಹಿಡಿತಿದ್ದೀನಿ. ನಾವು ಜೀಪ್ ಹಿಡಿಲ್ಲ, ಸಣ್ಣ ದಿನ ಬರ್ತಾನೆ. ಅಯ್ಯೋ ನನ್ನ ಜೀವ ದಿನ ಬರ್ತಾನೆ ಬರ ದಿನ ಬರ್ತಾನೆ, ನಾವು ಬರಲ್ಲ. ಬಿಡ ಈ ರೋಡಲ್ಲಿ ನಾನು ಸರ್ ಇಟ್ಕೊತೀನಿ. ಈ ರೋಡ್ ಬೇಕು ಮಚ್ಚ. ಈ ರೋಡ್ ಇಂದ ಸಿಗಲ್ಲ ನಮಗೆ. ಹೌದು, ಹಾ ಮಸ್ತ್ ಕಲ್ ಅಂದ್ರೆ ಮಚ್ಚ. ಮಣ್ಣು ಕಲ್ಲು ಗುಡ್ಡನ್ನು ಬರಬೇಕು, ಅದು ಸಿಗಲ್ಲ ನಮ್ಮೂರಲ್ಲಿ. ಹೌದು, ಬೆಟ್ಟಗಳ ನಡುವೆ ಒಂದು ಬೇಡ ಪೂಜೆ ಮಾಡ್ತೀನಿ. ಇಲ್ಲಿ ಅವೆಲ್ಲ ಚಿಲ್ಲಿ ಉಪ್ಪರ್ ಬೇಸು. ಮುಗಿಲ ಬೇಟೆಯಲ್ಲೇ ಎಂಜಾಯ್ ಮಾಡೋದು. ಐದು ಗಾಡಿ ಬರ್ತಾವ. ಅಷ್ಟೊಂದಿದ್ವಲ್ಲ, ಐದು ಮುಂದೆ ಇದು ಬೇಜ್ ಜನವೇ. ಫುಲ್ಲು ಬ್ರೌನ್ ಅಲ್ಲಿ ಇಲ್ಲಿ ಎಣ್ಣದ ಮೇಲೆ ಟವರ್ ಉಂಟಲ್ಲ, ಅಲ್ಲಿ ಎಷ್ಟು ಜನ ಬದುಕಿತ್ತು. ಅಯ್ಯೋ 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 ಅಯ್ಯೋ, ಎಲ್ಲ ಹಾಕಿದ್ದಾರೆ. ದಪ್ಪಕ್ಕಲ್ಲಿ ಜಾಸ್ತಿ ಹಾಕಿಬಿಟ್ಟಿದ್ದಾರೆ. ಅಲ್ಲೆಲ್ಲ ಇರ್ತೀನಿ. ಸರಿ, ಇದೇ ಜೀಪು ಬಂದಿದ್ದು, ಅಣ್ಣ ಚೆನ್ನಾಗಿ ಇಟ್ಕೊಂಡ್ರೆ ಜೀಪು. ಇವಾಗ ಮೇಲೆ ಹೋಯ್ತಾ ಇದ್ದೀವಿ. ಹೌದಾ? ಬಿಟ್ಟಿದ್ದು ಇಲ್ಲಿಗೂ ಜೀಪ್ ಹತ್ಸ್ಬಿಟ್ಟಿರತ್ತ. ಬಟ್ರ ಇಲ್ಲ ಸನ್ಸೆಟ್ ಆಗ್ತಾಯಿದೆ. ಸನ್ ಹಾಕೊಂಡು ಹುಡುಗಿರೆಲ್ಲ ಫೋಟೋ ತೆಗಿತವ್ರೆ. ಸನ್ ಗ್ಲಾಸ್ ಝೂಮ್ ಮಾಡಿ ಇದೆಲ್ಲ ತೆಗಿಬೇಕು. ಜೀಪು ಯಾವುದು ಜೀಪ್ಗಳು ಬರ್ತಾವ ನೋಡಿ ಇಲ್ಲಿ. ಅಲ್ಲೋಡು. ಮದುವೆ ಆಗ್ರಿ ಮದುವೆಗಿನ್ನ ಎಲ್ಲ ಬ್ಯಾಲೆನ್ಸ್ ಇಲ್ಲ ಕಣ. ಒಂದೊಬ್ಬ ನಾನೊಬ್ಬ ಅಷ್ಟೇ. ಆಗುತ್ತೆ ಒಂದು ರೆಡಿ ಐತೆ, ಇನ್ನೊಂದು ರೆಡಿ ಮಾಡ್ಕೊಬೇಕು ಅಷ್ಟೇ. ಇದೇ ಮುಗಿಲ್ಪೇಟೆ ಲಾಸ್ಟು ವ್ಯೂ ಪಾಯಿಂಟು. ಇಲ್ಲಿ ಸನ್ಸೆಟ್ ಆಗೋದನ್ನ ನೋಡೋಕ್ಕೆ ಅಂತ ಬಂದಿದ್ದು. ಸೊ ನಾವು ಬರೋ ಅಷ್ಟರೊಳಗಡೆ ಆಗೋಗಿತ್ತು, ಸ್ವಲ್ಪ ಲೇಟ್ ಆಗೋಗಿರೋದ್ರಿಂದ ನೆಕ್ಸ್ಟ್ ಟೈಮ್ ನೀವು ಯಾರು ಬಂದರೆ ಒಂದು ಸ್ವಲ್ಪ ಬೇಗ ಬನ್ನಿ, ಆವಾಗ ಪಕ್ಕ ಸಿಗುತ್ತೆ. ಸೊ ಇನ್ನೂ ಮಳೆಗಾಲ ಆಗಿಲ್ದಿರೋದ್ರಿಂದ ಸ್ವಲ್ಪ ಗ್ರೀನರಿ ಕಮ್ಮಿ, ಆದರೆ ಗ್ರೀನರಿ ಇತ್ತು. ಅಲ್ಲೆಲ್ಲ ಕಾಣಿಸೋದು ಫಾಗು. ಸಿಕ್ಕಾಬಿಟ್ರೆ ಜನ ಬಂದವ್ರೆ ಬೆಳಿಗ್ಗೆನೆ ನೋಡ್ರಿ. ಮುಗಿಲ್ಪೇಟೆ ಸನ್ಸೆಟ್, ಸನ್ರೈಸ್.
ಮುಗೀತು. ಇಲ್ಲಿ 3/4 ಅವರ್ ಟೈಮ್ ಕೊಡ್ತಾರೆ ಜೀಪ್ ಅವರು. ಮುಗಿಸ್ಕೊಂಡು ಇವಾಗ ಜೀಪ್ ಹತ್ರ ವಾಪಸ್ ಬರ್ತಾಯಿದ್ದೀವಿ. ನೋಡ್ಬೋದು ಎಲ್ಲ ಮುಗೀತು. ಇವಾಗ ಹೊರಡ್ತಾ ಇದ್ದೀವಿ. 45 ಮಿನಿಟ್ಸ್ ಟೈಮ್ ಕೊಡ್ತಾರೆ ಅಲ್ಲಿಂದ ಕರ್ಕೊಬಂದು. ದುಡ್ಡೆಲ್ಲ ಎಷ್ಟಾಯಿತು ಏನೋ ಅನ್ನೋದನ್ನ ಅಲ್ಲೋಗಿ ಎಂಡಲ್ಲಿ ಹೇಳ್ತೀನಿ. ಬನ್ರಿ ಹೋಗೋಣ ಇವಾಗ. ಬೇಗ ಬೇಗ ಓಡ್ತಾರೆ ಅಂತ ಹೇಳ್ಕೊಂಡು ತುಂಬ ಫಾಸ್ಟ್ ಹೋಗ್ತಾರೆ. ಬಂದಲೇ ಬೆಳಿಗ್ಗೆ ಫಸ್ಟ್ ಟ್ರಿಪ್ ಯಾವ ಬರ್ತೀವಿ ಅದೇ. ಈಗ ನಿಮ್ಗೆ ಟೈಮ್ ಮುಗಿದು ನೀವು ಬೇಗ ಹೋಗ್ತಾ ಇದ್ದೀರಿ. ಹೋಗ್ತಾ ಇದ್ರು ನಾನು ಯಾರ ಹಿಂದೆ ಬಂದೆ ಅವನಿಗೆ. ಆದರೆ ಇವರೆಲ್ಲ ಲಾಕ್ ಆಯ್ತು. ಬರೋವರೆಗೂ ಹಿಂದೆ ಬರೋವರೆಲ್ಲ ಲಾಕ್ ಆಯ್ತಾರೆ. ಹಾಂ ಹಾಂ ಅವ್ನು ಸಿಗಕ್ಕೆ ಹೋಗೋದೆ ಪಟ 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 ಅಂತ ಹೋಗೋದೆ. ಗಾಡಿ ನೋಡಿದ್ರೆ ಒಳಗಡೆ ಪಾರ್ಟಿ ನೋಡೋದಿಲ್ಲ. ವಯಸ್ಸಾಗಿ ಆ ಕಡೆ ಎರಡು ಕಡೆ ಹಿಡ್ಕೊಂಡು ಅವ್ರ ಅದೃಷ್ಟ, ಅವ್ರ ಗಾಡಿ ಗೊತ್ತಿರೋದು, ಬೇಗ ಹುಷಾರಾಗ್ತಾರೆ. ನೋಡಿ ಈಗ ಆ ಗಾಡಿ ಬ್ಯಾಕ್ ಆಗ್ತಾನೆ. ನಮಗೆ ಗೊತ್ತಿದೆ ಈ ಗಾಡಿ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಅಂತ, ಅದಕ್ಕೆ ಗಾಡಿ ಬೇಕು ಅಂದಿದ್ದು. ನಾವಿಲ್ಲ ಸರ್, ನಾವು ಯಾರಾದರೂ ಒಂದು 2 ದಿನ ಮುಂದೆ ಹೋದರೂ ಪರವಾಗಿಲ್ಲ. ಇದೇ ಎಂಟ್ರಿ ಗೇಟು. ನಾನಿವಾಗ ಎಕ್ಸಿಟ್ ಗೇಟಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಎಂಟ್ರಿ ಆಗ ನೀವು ಫಸ್ಟೇ ನೋಡಿರ್ತೀರ ವಿಡಿಯೋದಲ್ಲಿ. ಇವೆಲ್ಲ ಎಷ್ಟು ಬರುತ್ತೆ ಮೈಲೇಜು? 8-9 ಬರುತ್ತೆ ಸರ್ ಈ ರೋಡಲ್ಲಿ. ನೋಡಿ ಪಕ್ಕದಲ್ಲಿ ಫುಲ್ಲು ಫಾಗು, ಮೋಡ. ಫ್ರೆಂಡ್ಸ್ ನೋಡಿದ್ರಲ್ಲ ಹೆಂಗಿತ್ತು ಅಡ್ವೆಂಚರ್ ಅಂತ. ಇವಾಗ ಹೋಗ್ತಾ ಇರೋದು ಬಂದು ಇನ್ನೊಂದು ರೂಟು. ಇದರಲ್ಲಿ ಏನಂತ ಅಡ್ವೆಂಚರ್ ರೋಡ್ಗಳು ಇರಲಿಲ್ಲ. ನಾರ್ಮಲ್ಲು ಅಥವಾ ಸಿಮೆಂಟ್ ರೋಡು, ಟಾರ್ ರೋಡನ್ನೇ ಸಿಗ್ತಾಯಿತ್ತು. ನಾವು ಫಸ್ಟು ಬೆಳಿಗ್ಗೆ ಹೋಗಿದ್ದ ರೋಡಲ್ಲಿ ಬಂದು ಸ್ವಲ್ಪ ಅಪ್ಪು ಘಾಟ್ ಸೆಕ್ಷನ್ ಥರ ಎಲ್ಲ ಸಖತ್ತಾಗಿತ್ತು. ಅದರಲ್ಲಿ ಮಜಾ ಸಖತ್ ಮಾಡ್ತು ನಾವು. ನೋಡಿದ್ರಲ್ಲ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಸೊ ನೀವು ಯಾರಾದರೂ ಹೋಗ್ತೀನಿ ಅಂತಂದರೆ ಮಳೆಗಾಲದಲ್ಲಿ ಹೋಗಿ ಸೂಪರಾಗಿರುತ್ತೆ, ಸಖತ್ ಎಂಜಾಯ್ ಮಾಡ್ಬೋದು. ನಿಮ್ಮ ಗಾಡಿನೇ 4x4 ಆಗಿದ್ದರೆ ಅಲ್ಲಿ ನೀವು 2750 ರೂಪಾಯಿ ಕೊಟ್ಟು ಯಾವುದೇ ರೀತಿ ಜೀಪ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ವೆಹಿಕಲ್ಲಲ್ಲೇ ನೀವು ಹೋಗಿ ಡ್ರೈವ್ ಮಾಡಿ ಎಂಜಾಯ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಜೀಪ್ಗಳನ್ನ ಓಡಿಸ್ತಾರೆ, ಯಾವ ರೇಸ್ ಕಾರ್ಗಳಿಗೂ ಕಮ್ಮಿಲ್ಲ. ಆ ಥರ ಘಾಟ್ ಸೆಕ್ಷನಲ್ಲಿ, ಆ ಥರ ಆಫ್ ರೋಡಲ್ಲೇ ಆ ಥರ ರೇಸ್ ಹೊಡಿತಾರೆ ಇವರು. ಸರಿಯಾಗಿ ಓಡಿಸ್ತಾರೆ ಜೀಪ್ಗಳು, ಮಾತ್ರ ಭಯನೇ ಆಗುತ್ತೆ. ಫ್ರೆಂಡ್ಸ್ ಇವಾಗ ಏನದು ಯಾವುದು ಮಂದಲ್ಪಟ್ಟಿ ಮುಗಿಲ್ಪೇಟೆ ಎಲ್ಲ ಆಯಿತು. ಎಲ್ಲ ಹೊರಡ್ತಾ ಇದೀವಿ ಇವಾಗ. ನೆಕ್ಸ್ಟು ಟಿಫನ್ನು. ಬಿಸಿಲು ಇವಾಗಲೇ ಮೆಟ್ಟ ಹೊಡೆದಂಗೆ ಹೊಡಿತೈತೆ. ಬೆಳಗ್ಗೆ ನೋಡಿದ್ರೆ ಮುಕ್ಲಾರೆ ಚಳಿ ಹೊಡಿತೈತು. ಇರೋ ಯಾಕೆ ರಿವರ್ಸಲ್ಲಿ ಹಿಂಗೆ ಬರ್ತಾರೆ ಇಲ್ಲಿ ಜೀಪ್ ಅವರಂತೂ ಹಾಕೊಂಡು ಭಯಾನಕ ಚಚ್ಚುತ್ತಾರೆ. ಹಿಂದೆ ಮುಂದೆ ಏನೂ ನೋಡಲ್ಲ. ಇಷ್ಟೆಲ್ಲ ಮಗ ಇಲ್ಲೇನೋ ಗ್ಲಾಸ್ ಬೇರೆ ಐತೆ ಅಲ್ಲಿ ಬಿಡಲ್ಲ. ಏಕೆ ಈ ಬಸ್ಸವರು 19 ಜನ ಬಂದವರಂತೆ. ಹಾಂ, ವ್ಯೂ ಪಾಯಿಂಟ್ ಅದಕ್ಕೇನು ಬಿಡಲ್ವ ಇವಾಗ? ಬಿಡಲ್ಲ. ಏಕೆ? ಬಿಸಿಲು ಹತ್ತಲ್ಲ. ಓಹೋ ಹಂಗ. ಸೊ ಇದೆಲ್ಲ ಮುಗೀತು, ಹೊರಡ್ತಾ ಇದೀವಿ ಇವಾಗ. ನೆಕ್ಸ್ಟು ಟಿಫನಿಗೆ ಹಾಕ್ತೀವಿ, ಬಂದು ಅಲ್ಲಿ ಟಿಫನ್ ಹತ್ರ ಸಿಗೋಣ. ಟಿಫನಿಗೆ ಹಾಕೋಣ, ಎಲ್ಲ ಹಾಕೋಣ. ಮುಗೀತು. ಇನ್ನು ಕಾವೇರಿ ಹುಟ್ಟಿದ ಉಗಮ ಸ್ಥಾನ, ಕಾವೇರಿ ಹುಟ್ಟಿದ ಮೂಲ ಸ್ಥಾನಕ್ಕೆ ಹೋಗ್ತಾ ಇದೀವಂತೆ. ನಮ್ಮ ಹುಡುಗ ಅಂಥವನೇ. ಅದೇನಾರಾಗಲಿ ನೋಡ್ಕೊಂಡೆ ಹೊರಡೋದು. ಚೆನ್ನಾಗಿದೆ ಮುಗಿಲ್ಪೇಟೆ. ಆದರೆ ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಬಾಕಿ ಟೈಮಲ್ಲಿ ಬಂದರೆ ಅಷ್ಟೊಂದು ಚೆನ್ನಾಗಿ ಏನಿರಲ್ಲ. ಅದೇ ಜೀಪಲ್ಲಿ ಹೋಗ್ಬೇಕು, 2,500 ದುಡ್ಡು ಕೊಡ್ಬೇಕು. 2,750 ರೂಪಾಯಿ ದುಡ್ಡು ಆಯಿತು. ಆದರೆ ಇಲ್ಲಿ 10 ರೂಪಾಯಿ ಕೊಟ್ಟು ಬಾತ್ರೂಮ್ಗೆ ಹೋಗೋಣ ಅಂತಂದರೆ ಬಾತ್ರೂಮ್ ಇರೋದೇ ಒಂದು. ಪಾಪ 10 ಜನ ಬಂದ್ರೂ 10 ಜನಕ್ಕೂ ಒಂದೇ ಬಾತ್ರೂಮು. ಸೂರ್ಯ ಮಿಸ್ಟರ್ ಸೂರ್ಯ ಕಂಟ್ರೋಲ್ ಮಾಡ್ಕೋ. ಯಾಕೆ ಟಿಫನ್ ಮಾಡೋಣ ಅಂತ ಇಲ್ಲಿ ಶಾಂತಿ ಸಾಗರ್ಗೆ ಬಂದಿದ್ದೀವಿ, ಮಡಿಕೇರಿಯಲ್ಲಿ. ಈ ಸೈಡಲ್ಲೆಲ್ಲ ಬನ್ಸು ಫೇಮಸ್ ಅಂತ ಹೇಳಿ ನಮ್ಮ ಹುಡುಗ ಬನ್ಸ್ ಹೇಳ್ದ. ನಾವೂ ಚೆನ್ನಾಗಿರುತ್ತೇನೋ ಅಂತ ಎಲ್ಲರೂ ಸೇರಿ ಬನ್ಸು ಮತ್ತು ಒಂದು ವಡೆನ ಆರ್ಡ್ರ್ ಮಾಡೋದು ಟಿಫನ್ಗೋಸ್ಕರ. ಬನ್ನಿ ಟಿಫನ್ ತಿಂದು ವೀಡಿಯೋ ಮಾಡ್ತೀನಿ.
ಹೆಂಗಿತ್ತು ಮಗ ಟಿಫನು? ಹೆಂಗೆ ಟಿಫನು? ಹೆಂಗಿತ್ತು ಮಗ ಟಿಫನು? ಬನ್ಸು ನನಗೆ ಇಷ್ಟ ಆಗಲಿಲ್ಲ, ಚಟ್ನಿನೂ ಇಷ್ಟ ಆಗಲಿಲ್ಲ. ವಡೆ 35 ರೂಪಾಯಿ ಒಂದು ವಡೆ, ತೂತು ವಡೆಗೆ. ವಡೆ ಒಂದು ಚೆನ್ನಾಗಿತ್ತು. ವಡೆ ಒಂದು ಪರವಾಗಿಲ್ಲಲ್ಲ? 35 ರೂಪಾಯಿ ಒಂದು ತೂತು ವಡೆ. ಸೊ ಟಿಫನ್ ಎಲ್ಲ ಮುಗೀತು, ಹೊಟ್ಟೆ ತುಂಬಿತು, ಅದರ ಟೇಸ್ಟ್ ಚೆನ್ನಾಗಿರಲಿಲ್ಲ. ಹೆಸರಿಗೆ ಶಾಂತಿ ಸಾಗರ್. ಗಣೇಶ್ ಫಿಲಿಮಲ್ಲಿ ಆಮೇಲೆ ಲವ್ ಮಕ್ಟೆಲಲ್ಲಿ ಹೋಗ್ತಾನೆ ಗೊತ್ತಾ ರೋಡು, ಆ ರೋಡ್ ಇದು. ಲವ್ ಮಕ್ಟೆಲ್ ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ ಗೊತ್ತಾ. ಫ್ರೆಂಡ್ಸ್, ಇವಾಗ ಮರವಂತೆ ಬೀಚ್ ಸೈಡ್ಗೆ ಬಂದಿದ್ದೀವಿ. ಸೊ ಇದು ಇನ್ನು ಎಂಟ್ರೆನ್ಸು. ಇನ್ನೂ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಅದನ್ನು ನೆಕ್ಸ್ಟ್ ಪಾರ್ಟ್ 3 ವಿಡಿಯೋದಲ್ಲಿ ಹಾಕ್ತೀನಿ. ಸೊ ನೀವು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಥರ ವೀಡಿಯೋ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿಗೋಣ ನೆಕ್ಸ್ಟು ವೀಡಿಯೋದಲ್ಲಿ.